ಬ್ರೇಕ್ ನಂತರ ಪೂಜಾ ಕಲ್ಯಾಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನವೆಂಬರ್ 15ರಂದು ನಿಶ್ಚಿತಾರ್ಥದ ದಿನ ಪೂಜಾ ಏನು ಹೇಳಿದ್ರು ಅನ್ನೋದನ್ನ ನೋಡೋಣ ಬನ್ನಿ. ಹುಡುಗಿರು ಒಂದಿನ ಮದುವೆ ಆಗ್ತಿದ್ರು, ನನಗೂ ಎಂಗೇಜ್ಮೆಂಟ್ ಆಗಿದೆ ಅಂಡ್ ತುಂಬಾ ಬೇಗ ಮದುವೆ ಆಗುತ್ತೆ ಅಂತ ನಾನು ಮಾಡಿದ್ದೀನಿ. ಆಮೇಲೆ ಪೂಜಾ ಕನ್ನಡದ ಹುಡುಗನ ಮದುವೆ ಆಗ್ತೀನಿ ಅಂತ ಹೇಳಿದ್ರೆ ಕಡೆಗೂ ಆ ಮಾತು ಮುಗಿಸ್ಕೊಂಡಿಲ್ಲ. ನಾನು ಹೇಳಿದೆ ಬ್ಯಾಂಗ್ಳೂರ್ ಹುಡುಗಾಕಿ ಬ್ಯಾಂಗ್ಳೂರಲ್ಲೇ ಯಾವತ್ತೂ ಸೆಟ್ಲ್ ಆಗ್ತೀನಿ, ಬ್ಯಾಂಗ್ಳೂರ್ ಬಿಟ್ಟು ಹೋಗಲ್ಲ. ಅಂಡ್ ನನ್ನ ಸೌಭಾಗ್ಯ ನನಗೆ ಆನಂದ್ ಅವ್ರು ಸಿಕ್ಕಿದ್ದಾರೆ. ವಿ ಆರ್ ಅಫಿಷಿಯಲಿ ಎಂಗೇಜ್ಡ್. ಅಂಡ್ ಪೂಜಾ ಅವರ ಯಾವ ಗುಣ ನಿಮ್ಗೆ ಇಷ್ಟ ಆಯ್ತು? ಎಲ್ಲ ಗುಣನೂ ಇಷ್ಟ. ಶಿ ಇಸ್ ಅ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್ ಅಂಡ್ ಶಿ ಇಸ್ ಅ ವೆರಿ ಗುಡ್ ಪರ್ಸನ್. ಮದುವೆ ಆಗ್ತಿದ್ರು, ನನಗೂ ಎಂಗೇಜ್ಮೆಂಟ್ ಆಗಿದೆ ಅಂಡ್ ತುಂಬಾ ಬೇಗ ಮದುವೆ ಆಗುತ್ತೆ ಅಂತ ನಾನು ಮಾಡಿದ್ದೀನಿ. ಆಮೇಲೆ ಪೂಜಾ ಕನ್ನಡದ ಹುಡುಗನ ಮದುವೆ ಆಗ್ತೀನಿ ಅಂತ ಹೇಳಿದ್ರೆ ಕಡೆಗೂ ಆ ಮಾತು ಮುಗಿಸ್ಕೊಂಡಿಲ್ಲ. ನಾನು ಹೇಳಿದೆ ಬ್ಯಾಂಗ್ಳೂರ್ ಹುಡುಗಾಕಿ ಬ್ಯಾಂಗ್ಳೂರಲ್ಲೇ ಯಾವತ್ತೂ ಸೆಟ್ಲ್ ಆಗ್ತೀನಿ, ಬ್ಯಾಂಗ್ಳೂರ್ ಬಿಟ್ಟು ಹೋಗಲ್ಲ. ಅಂಡ್ ನನ್ನ ಸೌಭಾಗ್ಯ ನನಗೆ ಆನಂದ್ ಅವ್ರು ಸಿಕ್ಕಿದ್ದಾರೆ. ವಿ ಆರ್ ಅಫಿಷಿಯಲಿ ಎಂಗೇಜ್ಡ್. ಅಂಡ್ ಪೂಜಾ ಅವರ ಯಾವ ಗುಣ ನಿಮ್ಗೆ ಇಷ್ಟ ಆಯ್ತು? ಎಲ್ಲ ಗುಣನೂ ಇಷ್ಟ. ಶಿ ಇಸ್ ಅ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್ ಅಂಡ್ ಶಿ ಇಸ್ ಅ ವೆರಿ ಗುಡ್ ಪರ್ಸನ್. ಹೌದು, ನಟಿ ಪೂಜಾ ಗಾಂಧಿ ಹಾಗೂ ಆನಂದ್ ಗೌಡ ಸಂಬಂಧದಲ್ಲಿ ಇದೀಗಾಗಲೇ ಬಿರುಕು ಮೂಡಿದೆ. ಮದುವೆ ಕೂಡ ಮುರಿದು ಬಿದ್ದಿದೆ. ಬೆಂಗಳೂರಿನಲ್ಲಿ ನವೆಂಬರ್ 15ರಂದು ಉದ್ಯಮಿ ಆನಂದ್ ಗೌಡ ಜೊತೆ ಪೂಜಾ ಗಾಂಧಿಯ ನಿಶ್ಚಿತಾರ್ಥ ನಡೆದಿತ್ತು. ಮದುವೆ ಪೂಜಾ ಗಾಂಧಿಯ ತಾಯಿ ಅಡ್ಡಿಪಡಿಸ್ತಾ ಇದ್ದಾರೆ ಅನ್ನೋ ಆರೋಪ ಕೂಡ ಇದೀಗ ಕೇಳಿಬಂದಿದೆ. ಆನಂದ್ ಗೌಡ ಹಾಗೂ ಪೂಜಾ ಗಾಂಧಿಯ ಮಧ್ಯೆ ಈಗಾಗಲೇ ವೈಮನಸ್ಸು ಮೂಡಿರುವುದನ್ನು ಈಗ ಸುವರ್ಣ ನ್ಯೂಸ್ನಲ್ಲಿ ಆನಂದ್ ಗೌಡ ಅವರು ಸ್ಪಷ್ಟಪಡಿಸಿದ್ದನ್ನು ನೀವೀಗಾಗಲೇ ನೋಡಿದ್ದೀರಿ. ಇದನ್ನು ಆನಂದ್ ಗೌಡ ಕುಟುಂಬದ ಮೂಲಗಳು ಕೂಡ ಸ್ಪಷ್ಟಪಡಿಸಿವೆ. ಈಗಾಗಲೇ ನಿಶ್ಚಿತಾರ್ಥದ ಸಂದರ್ಭದಲ್ಲಿ ಪೂಜಾ ಗಾಂಧಿ ಮಾತನಾಡಿದ್ದನ್ನು ಕೂಡ ನೀವು ಗಮನಿಸಿದ್ರಿ. ಆದರೆ ಆನಂತರ ನಿಶ್ಚಿತಾರ್ಥ ಮುರಿದು ಬಿದ್ದ ನಂತರ ಆನಂದ್ ಗೌಡ ಈ ಮಾತುಗಳನ್ನು ಹೇಳಿದ್ದಾರೆ. ಪೂಜಾ ಕಲ್ಯಾಣ ಬ್ರೇಕ್ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ನ ನಂತರ.